ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮೊಹರಂ ಹಬ್ಬದ ಸ್ಪೆಷಲ್ ಲೇಯರ್ ಚೊಂಗೆ. ನೀವು ಬೆಲ್ಲದ ಪಾಕದ ಚೊಂಗೆನೂ ತಿಂದಿರ್ತೀರಾ, ಅಚ್ಚಿನ ಚೊಂಗೆನೂ ತಿಂದಿರ್ತೀರಾ. ಬಟ್ ಈ ರೀತಿ ಒಂದ್ಸರಿ ಚೊಂಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ತುಂಬ ಈಸಿಯಾಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಈ ಲೇಯರ್ ಚೊಂಗೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಫ್ರೆಂಡ್ಸ್, ಮೊದಲಿಗೆ ಮೈದಾನ ಜಲ್ದಿ ಇಟ್ಬಿಟ್ಟು 2 ಕಪ್ ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು 250 ಗ್ರಾಮ್ ಇದೆ. ಇದ್ರ ಜೊತೆಗೆ ಒಂದು ಚುಟಕಿಯಷ್ಟು ಉಪ್ಪು ತೊಗೊಂಡಿದ್ದೀನಿ. ಯಾವುದೇ ಸ್ವೀಟ್ ಐಟಮ್ ಮಾಡೋದಿದ್ರು ಉಪ್ಪು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೈದಾದಲ್ಲಿ ನಾನು ಮೊಯ್ನಿಗೋಸ್ಕರ 5 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಪ್ಪ ಇಲ್ಲನ್ನು ಕರಗಿಸ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂತೇಳಿದರೆ ರಿಫೈಂಡಲ್ಲಿ ಕೂಡ ಹಾಕ್ಕೊಳ್ಬೋದು. ಹಾಕಿಬಿಟ್ಟು ಮೈದಾದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಕೈಯಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನಗೆ ತುಪ್ಪ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಬೇಕಂದರೆ ಮತ್ತೆ ಹಾಕ್ಕೊತೀನಿ. ಅಷ್ಟೇ ಸಾಕಾಯಿತು ಅಂತೇಳಿದ್ರೆ ಅಷ್ಟಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ನೋಡಿ, ನನಗೆ ಸಾಕಾಗಿಲ್ಲ, ಇನ್ನೊಂದು ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟಿಗೆ ನಾವು ತುಪ್ಪ ಹಾಕಿ ಕಲಿಸುವುದರಿಂದ ಚೊಂಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ ತುಪ್ಪ ಮತ್ತು ಹಿಟ್ಟು. ಈ ರೀತಿ ಮುಷ್ಟಿ ಕಟ್ಟಿದ್ರೆ ಹಿಟ್ಟು ಮುಷ್ಟಿ ಆಗಬೇಕು ಫ್ರೆಂಡ್ಸ್. ಇಲ್ಲ ಅಂತೇಳಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಿಟ್ಟನ್ನು ನಾದ್ಕೊತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇದನ್ನು ಪೂರಿ ಹಿಟ್ಟು ಥರ ಕಲಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಹಾಲು ಬೇಕಾದರೂ ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೋದು ಫ್ರೆಂಡ್ಸ್. ಹಾಲು ಹಾಕಿದ್ರೆ ತುಂಬ ದಿನ ಚೊಂಗೆ ಇರಲ್ಲ, ಹಾಳಾಗುತ್ತೆ. ನೀರು ಹಾಕಿದರೆ ತುಂಬ ದಿನವರೆಗೂ ಇಟ್ಕೊಳ್ಬೋದು ಫ್ರೆಂಡ್ಸ್. 10-15 ದಿವಸ ಇಟ್ಕೊಂಡು ನೀವು ತಿಂದರೂ ಹಾಗೆ ಇರುತ್ತೆ ಫ್ರೆಂಡ್ಸ್. ಟೇಸ್ಟು ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ನೀರು ಹಾಕಿಬಿಟ್ಟು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ನಾವು ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ಸಾಫ್ಟಾಗಿ ಹಿಟ್ಟು ಕಲಿಸಿದ್ರೆ ಚೊಂಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಹಿಟ್ಟು ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಇದನ್ನು ನಾನೀಗ 10-15 ನಿಮಿಷವರೆಗೂ ರೆಸ್ಟಿಗೆ ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯುವವರೆಗೂ ನಾವು ಸಕ್ಕರೆ ಪಾಕ ಮಾಡೋಣ. ಇಲ್ಲಿ ಸಕ್ಕರೆ ಪಾಕ ಮಾಡೋಕ್ಕೆ ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಕಪ್ಪಿಂದ ನಾನು 1 ಕಪ್ ನೀರು ಕೂಡ ತೊಗೊತಿದ್ದೀನಿ. ನೀವು ಮನೆಯಲ್ಲಿರೋ ಯಾವುದೇ ಕಪ್ಪಿಂದ ಮೆಜರ್ಮೆಂಟ್ ತೊಗೊಳ್ಬೋದು. ಇಲ್ಲಿ ಫ್ಲೇವರಿಗೋಸ್ಕರ ನಾನು 2-3 ಏಲಕ್ಕಿನ ಜಜ್ಜಿಬಿಟ್ಟು ಸಕ್ಕರೆ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕರೆ ಕರಗಿಬಿಟ್ಟು 4-5 ನಿಮಿಷ ಕುದಿಸಿದ್ರೆ ಈ ಪಾಕ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದಕ್ಕೇನು 1 ಎಳೆ ಪಾಕ ಬರುವಾಗಿಲ್ಲ. ಜಸ್ಟ್ ಈ ರೀತಿ ಎಣ್ಣೆ ಥರ ಆದರೆ ಸಾಕು ಫ್ರೆಂಡ್ಸ್. ಈಗ ನಮ್ಮ ಪಾಕ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹಿಟ್ಟಿನ ಕಡೆ ಹೋಗೋಣ. ಇಲ್ಲಿ 10-15 ನಿಮಿಷ ತನಕ ಚೆನ್ನಾಗಿ ಹಿಟ್ಟು ನೆಂದಿದೆ. ಈಗ ಈ ಹಿಟ್ಟನ್ನು ಇನ್ನೊಂದು 2-3 ನಿಮಿಷವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳುವುದರಿಂದ ಚೊಂಗೆ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಇದನ್ನು ನಾನೀಗ ತೆಳಗಡೆ ಹಾಕಿಬಿಟ್ಟು 2 ಕೈಯಿಂದ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಉದ್ದವಾಗಿ ನಾದ್ಕೊಂಡು ಆಮೇಲೆ ಇದನ್ನು ನಾನು 2 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಚಾಕುವಿನ ಸಹಾಯದಿಂದ 2 ಭಾಗವಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. 1 ಭಾಗದ ಹಿಟ್ಟನ್ನು ನಾನು ಉದ್ದವಾಗಿ ರೋಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಾವು ಉದ್ದವಾಗಿ ರೋಲ್ ಮಾಡಿ ಹಿಟ್ಟು ಕಟ್ ಮಾಡಿದ್ರೆ ಎಲ್ಲ ಉಂಡೆಗಳು ಸಮಭಾಗವಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ಸಮಭಾಗವಾಗಿ ಎಲ್ಲಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನೀಗ ಉಂಡೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಿಟ್ಟಿನ ಉಂಡೆ ಮಾಡ್ಕೊತಾ ಇದ್ದೀನಿ. ಹಿಟ್ಟನ್ನು ಉದ್ದವಾಗಿ ರೋಲ್ ಮಾಡಿಬಿಟ್ಟು ಚಾಕುವಿನಿಂದ ಕಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಎಲ್ಲ ಉಂಡೆಗಳು ಸಮವಾಗಿ ಬರುತ್ತೆ. ಇದರಲ್ಲೀಗ 1 ಉಂಡೆನ ತೊಗೊಂಡ್ಬಿಟ್ಟು ಬಾಕಿದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಅದು ಗಟ್ಟಿಯಾಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಚಪಾತಿ ಥರ ನಾವು ಇದನ್ನು ಉತ್ಕೊಳ್ಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಉತ್ಕೊಳ್ಳಿ ನೀವು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. ಈ ಲೇಯರ್ ಚೊಂಗೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈಗ ನೋಡಿ, ಈ ರೀತಿ ಉತ್ಕೊಳ್ಬೇಕಾಗುತ್ತೆ. ಈ ಚೊಂಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು 10-15 ದಿನವರೆಗೂ ನೀವು ಎತ್ತಿಟ್ಬಿಟ್ಟು ತಿನ್ಬೋದು. ನೋಡಿ, ಇಷ್ಟು ತೆಳ್ಳಗೆ ನಾನು ಒತ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಚಪಾತಿಗೆ ನಾನಿಲ್ಲಿ ತುಪ್ಪವನ್ನು ಹಾಕಿಬಿಟ್ಟು ಸವರ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ತುಪ್ಪ ಬೇಡ ಅಂತೇಳಿ ರಿಫೈಂಡ್ ಹಾಲು ಹಾಕಿಬಿಟ್ಟು ಸವರ್ಕೊಳ್ಬೋದು. ಈ ರೀತಿ ಹಚ್ಚಿಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟು ಡಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಈಗ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನೊಂದು ಚಪಾತಿನ ಉತ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಅದೇ ಸೈಜಲ್ಲಿ ಉತ್ಕೊಳ್ಳ್ರಿ ಫ್ರೆಂಡ್ಸ್. ಯಾಕಂದರೆ ನಾವು ಎಲ್ಲನೂ ಸಮವಾಗಿ ಉಂಡೆ ಕಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಎಲ್ಲನೂ ಒಂದೇ ಸಮವಾಗಿ ಚಪಾತಿಗಳು ಬರುತ್ತೆ. ನೋಡಿ, ಇದನ್ನು ನಾನು ಉತ್ಕೊಂಡಿದ್ದೀನಿ. ಈಗ ಈ ಚಪಾತಿನ ನಾವು ಇನ್ನೊಂದು ಆ ಚಪಾತಿ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ತುಪ್ಪ ಹಚ್ಚಿದ್ದೀವಲ್ಲ, ಆ ಚಪಾತಿ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೂ ಸಹ ನಾವು ತುಪ್ಪ ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ತುಪ್ಪ ಹಚ್ಬಿಟ್ಟು ಇದಕ್ಕೂ ಸಹ ನಾವು ಮೈದಾ ಹಿಟ್ಟು ಡಸ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ 5 ಚಪಾತಿನ ನೀವು ಉತ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇದು 5ನೇ ಚಪಾತಿ ಮೇಲೆ ನೀವು ಮೇಲ್ಗಡೆ ತುಪ್ಪ ಏನೂ ಹಚ್ಕೊಳ್ಬೇಡಿ ಫ್ರೆಂಡ್ಸ್. ಇದನ್ನು ಮೆಲ್ಲಕ್ಕೆ ಕೈಯಿಂದ ಎದ್ಬಿಟ್ಟು ತೆಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕೈಯಿಂದ ಎದ್ಬಿಟ್ಟು ಇದನ್ನು ಸ್ವಲ್ಪ ತೆಳಗಡೆ ಹಿಟ್ಟು ಹಾಕ್ಬಿಟ್ಟು ಹಾಕಿ ಈಗ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಮೆಲ್ಲಗೆ ಸ್ವಲ್ಪ ಉದ್ರಿ ಫ್ರೆಂಡ್. ಜಾಸ್ತಿ ಏನು ಪ್ರೆಸ್ ಮಾಡಿಬಿಟ್ಟು ನೀವು ಉದ್ದಕ್ಕೆ ಹೋಗಬೇಡಿ, ಸ್ವಲ್ಪ ಹಂಗೆ ಹಗುರವಾಗಿ ಉದ್ರಿ ಫ್ರೆಂಡ್ಸ್. ಈಗ ಹಗುರವಾಗಿ ಉದ್ದಾದಮೇಲೆ ಇದಕ್ಕೆ ನಾನು ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಉದ್ಬಿಟ್ಟು ಇದಕ್ಕೆ ತುಪ್ಪ ಹಾಕಿ ನಾನು ಸವರ್ತಾ ಇದ್ದೀನಿ ಎಲ್ಲ ಕಡೆನೂ.
ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕಿಬಿಟ್ಟು ಚಾಕುವಿನ ಸಹಾಯದಿಂದ ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಸಣ್ಣದು ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 5 ಚಪಾತಿ ಮಾಡಿಬಿಟ್ಟು ಸ್ಟ್ರಿಪ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ 6ರಿಂದ 7 ಚಪಾತಿ ಮಾಡಿಬಿಟ್ಟು ಸ್ಟ್ರಿಪ್ಸ್ ಕಟ್ ಮಾಡ್ಕೊಳ್ಬೋದು. ಚಪಾತಿ ಜಾಸ್ತಿ ಇದ್ರೆ ಲೇಯರ್ಸು ಜಾಸ್ತಿ ಆಗುತ್ತೆ. ಈಗ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ಟ್ರಿಪ್ಸ್ ತೊಗೊಂಡ್ಬಿಟ್ಟು ಈ ರೀತಿ ರೋಲ್ ಮಾಡಬೇಕಾಗುತ್ತೆ. ಈ ರೀತಿ ರೋಲ್ ಮಾಡಿಬಿಟ್ಟು ಮೇಲ್ಗಡೆ ಪಾರ್ಟ್ ಉಳಿದಿರುತ್ತಲ್ಲ ಅದನ್ನು ಕೆಳಗಡೆ ತೊಗೊಂಡೋಗ್ಬಿಟ್ಟು ಪ್ರೆಸ್ ಮಾಡಬೇಕು ಅಷ್ಟೇ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಒತ್ತಿ ರೋಲ್ ಮಾಡಿ ಫ್ರೆಂಡ್ಸ್, ಅಷ್ಟೇ ಸಾಕು. ಈಗ ನೋಡಿ ಈ ಪಾರ್ಟ್ ಉಳಿದಿರುತ್ತೆ, ಅದನ್ನು ಕೆಳಗಡೆ ತೊಗೊಂಡೋಗ್ಬಿಟ್ಟು ಪ್ರೆಸ್ ಮಾಡಬೇಕು ಅಷ್ಟೇ. ಈಗ ನೋಡಿ ಎಲ್ಲನೂ ಇದೇ ರೀತಿ ಮಾಡ್ಕೊತಾ ಇದ್ದೀನಿ ನಾನು. ಈಗ ಇದರಲ್ಲಿ ಒಂದು ತೊಗೊಂಡ್ಬಿಟ್ಟು ಹಗುರವಾದ ಕೈಯಿಂದ ಉತ್ಕೊಳ್ಬೇಕಾಗುತ್ತೆ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಉತ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಉತ್ಕೊಳ್ಳಿ. ನಾನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಉತ್ಕೊಂಡಿದ್ದೀನಿ. ಹಗುರವಾದ ಕೈಯಿಂದ ಈ ರೀತಿ ಇಷ್ಟು ದಪ್ಪ ಉತ್ಕೊಂಡಿದ್ದೀನಿ ನಾನು ಉತ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಚೊಂಗೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಚೊಂಗೆ ಫ್ರೈ ಮಾಡಲು ರಿಫೈಂಡ್ ಆಯಿಲ್ ತೊಗೊತಿದ್ದೀನಿ ಫ್ರೆಂಡ್ಸ್. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚೊಂಗೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಚೊಂಗೆ ಫ್ರೈ ಮಾಡ್ಕೊಳ್ಬೇಕು. ನೀವು ಮೊಹರಂ ಹಬ್ಬದಲ್ಲಿ ಬೆಲ್ಲದ ಚೊಂಗೆ ತಿಂದಿರ್ತೀರಾ, ಸಕ್ಕರೆ ಪಾಕದ ಚೊಂಗೆನೂ ತಿಂದಿರ್ತೀರಾ. ಬಟ್ ಈ ರೀತಿ ಲೇಯರ್ ಚೊಂಗೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ಇಷ್ಟು ಗೋಲ್ಡನ್ ಕಲರ್ ಬಂದರೂ ಸಾಕು. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಈಗ ಇನ್ನೊಂದು ಚೊಂಗೆನೂ ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೊಂಗೆನೂ ನೀವು ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಾಗಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡಾದ್ಮೇಲೆ ಇದರೊಳಗೆ ಚೊಂಗೆ ಹಾಕ್ಬಿಟ್ಟು ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಜಾಸ್ತಿ ಹೊತ್ತು ನೀವು ಸಕ್ಕರೆ ಪಾಕದಲ್ಲಿ ಚೊಂಗೆನ ಬಿಡಬೇಡಿ, ಜಾಸ್ತಿ ಸಿಹಿ ಆಗುತ್ತೆ. ನೋಡಿ ಈ ರೀತಿ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಇನ್ನೊಂದು ಇದೇ ರೀತಿ ನಾನು ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ಉಲ್ಟಾ ಪಲ್ಟಾ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ತೆಗ್ದಾದ್ಮೇಲೆ ಈ ಪ್ಲೇಟಲ್ಲಿ ನಾನು ಸ್ವಲ್ಪ ಒಣ ಕೊಬ್ಬರಿ, ಪಿಸ್ತಾ ಮತ್ತು ಸ್ವಲ್ಪ ಗಸಗಸೆ ತೊಗೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾವು ಗಸಗಸೆ ಹಾಕ್ಕೊತಾ ಇದ್ದೀನಿ. ಥರ ಚೊಂಗೆ ಮೇಲೆ ತುರಿದಿರುವ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ಇದರಿಂದ ನಾನು ಮಾಡಿರುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿಗ ಒಣ ಕೊಬ್ಬರಿ ಹಾಕಿದ ಮೇಲೆ ನೀವು ಅಷ್ಟಕ್ಕೆ ಬಿಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಪಿಸ್ತಾ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತೇಳಿ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಸೊ ಮೊಹರಂ ಹಬ್ಬದ ಸ್ಪೆಷಲ್ ಲೇಯರ್ ಚೊಂಗೆ ರೆಡಿ ಆಗಿದೆ. ಈ ಮೊಹರಂ ಹಬ್ಬಕ್ಕೆ ನೀವು ಈ ರೀತಿ ಚೊಂಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಚೊಂಗೆ ಒಂದು ಮುಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟು ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ, ಜ್ಯೂಸಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಂದ್ಸರಿ ಮಾಡಿ ನೋಡಿ. ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ.